Hello friends, good morning. So I hope you all are preparing for the KS mains. ಒಳ್ಳೆ ಟೈಮ್ ಇದು, ಒಳ್ಳೆ ಎನರ್ಜಿನೂ ಇರುತ್ತೆ ಮತ್ತು ತುಂಬ ಕನಸುಗಳನ್ನು ಕಟ್ಕೊಂಡಿರೋದಕ್ಕೆ ಸಹ ಅದನ್ನು ನನಸು ಮಾಡೋದಕ್ಕೆ ಇದು ಒಳ್ಳೆ ಅವಕಾಶ ಇದೆ ನಿಮಗೆಲ್ಲ. ಸೊ 384 ಪೋಸ್ಟು, ಇಟ್ಸ್ ನಾಟ್ ಸೊ ಸಿಂಪಲ್ ಆ್ಯಂಡ್ ಈಗ ಮೋಸ್ಟ್ ಆಫ್ ದಿ ಪೀಪಲ್ ಹೂ ಹ್ಯಾವ್ ಬೀನ್ ಏಬಲ್ ಟು ಕಂಫರ್ಟೇಬಲಿ ಮೇಕ್ ಇಟ್ ಟು ದಿ ಮೇನ್ಸ್ ಲಿಸ್ಟ್. ಓಕೆ, ಅಂದರೆ ಲೈಕ್ ಚೆಕಿಂಗ್ ದಿ ಕೀ ಆನ್ಸರ್ಸ್ ಎಲ್ಲ ನೋಡ್ಕೊಂಡ್ಮೇಲೆ ನಿಮಗೆ ಕಂಫರ್ಟೇಬಲ್ ಯಾರಿದ್ದೀರಾ ಅವರೆಲ್ಲ ಸೀರಿಯಸ್ ಆಗಿ ಕೂತ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಬಿಕಾಸ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ 81 ಡೇಸ್ ಉಳಿದಿದೆ ಅಂತ. ಈಗ ಇವತ್ತಿಗೆ ಹೋದರೆ ಮತ್ತೆ 78 ಡೇಸ್ ಬರುತ್ತೆ. ಸೊ every day is important, every hour is important and every minute is also important for your preparation. Because ನೀವು ಕನಸು ಕಟ್ಕೊಂಡಿರೋದಕ್ಕೆ ಈ ಸಾಧನೆ ಅನ್ನೋದು ಅಚೀವ್ ಮಾಡಬೇಕಾದ್ರೆ ಎಫರ್ಟ್ ಹಾಕಲೇಬೇಕು. ಬಿಕಾಸ್ ಕಾಂಪಿಟೇಷನ್ 2014 ಏನಿತ್ತು, 15 ಏನಿತ್ತು, 17 ಏನಿತ್ತು, 20 ಎಲ್ಲದರಲ್ಲೂ ಪ್ರತಿ ವರ್ಷ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಿದೆ ಅಕ್ರಾಸ್ ದಿ ಕ್ಯಾಟಗರೀಸ್. ಓಕೆ, ಅಕ್ರಾಸ್ ದಿ ಕ್ಯಾಟಗರೀಸ್ ವೈಸ್ ಹೋದ್ರೂ ನನಗೆ OBC ಇದೆ, SC ಇದೆ, ST ಇದೆ, ನನಗೆ ರಿಸರ್ವೇಷನ್ ಇದೆ ಅಂತ ಅಂದ್ಕೊಂಡ್ರು ಅದರಲ್ಲೂ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಿದೆ ಪ್ರತಿ ವರ್ಷ. ಸೊ ಗೋಯಿಂಗ್ ಬೈ ದ್ಯಾಟ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ದಟ್ ಓಕೆ, ಕಂಟೆಂಟ್ ಆಸ್ ವೆಲ್ ಆಸ್ ಆನ್ಸರ್ ರೈಟಿಂಗ್ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಅಂತ. ಮೋಸ್ಟ್ ಆಫ್ ದಿ ಟೈಮ್ಸ್ ವಿ ಸ್ಪೆಂಡ್ ನಾವೆಲ್ಲರೂ ಪ್ರಿಪರೇಷನಲ್ಲಿ ಏನು ಮಾಡ್ತೀವಿ ಅಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ವಿ ಸ್ಪೆಂಡ್ ಇನ್ ಕಂಟೆಂಟ್ ಪ್ರಿಪರೇಷನ್. ಸೊ ಸರ್ ಕಂಟೆಂಟೇ ರೆಡಿ ಆಗಿಲ್ಲ, ನಾನು ಆನ್ಸರ್ ಹೆಂಗೆ ಬರೀಲಿ, ಕಂಟೆಂಟೇ ರೆಡಿ ಆಗಿಲ್ಲ, ಆನ್ಸರ್ ಹೆಂಗೆ ಬರೀಲಿ ಅಂತ. ಸೊ ನಾನು ಹೇಳೋದಿಷ್ಟೇ, ಕಂಟೆಂಟಿಗೆ ಎಷ್ಟು ಟೈಮ್ ಹಾಕ್ತೀರಾ ಅಷ್ಟೇ ಟೈಮು ನೀವು ಆನ್ಸರ್ ರೈಟಿಂಗ್ ಹಾಕಿದ್ರೆ ಮಾತ್ರ ಒಂದು ಲೆವೆಲ್ ಆಫ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ, ರೈಟ್? Going by that, what I have done today ಅಂತಂದರೆ, so few of them have requested again for making a video on the based on this answer rating. Okay, yes, every day I will try to every third or fourth day ಗೆ ಒಂದೊಂದು ವಿಡಿಯೋ ಮಾಡಿ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಆಸ್ the series of Siddhi will going to be continued in the upcoming days. Because it is the most one of the wonderful initiatives of the Credence IAS ಅಂತ ಹೇಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಆಫ್ ದಿ Credence IAS ಅಂತಲೇ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಿಕಾಸ್ ಇಟ್ ವಿಲ್ ಗಿವ್ ಯು ದಿ ಕ್ಲಾರಿಟಿ. ಬಿಕಾಸ್ ಮೋಸ್ಟ್ ಆಫ್ ದಿ ಆಸ್ಪಿರೆಂಟ್ಸ್ ಫ್ರೆಷರ್ಸ್ ಯಾರಿದ್ದಾರೆ ನನ್ನ ಹತ್ರ ಬರ್ತಾರೆ ಪರ್ಸನಲಿ ಮೀಟ್ ಆಗೋಕ್ಕೆ. ಸರ್ ನಾನು ಆನ್ಸರ್ ರೈಟಿಂಗ್ ಇಲ್ಲಿವರೆಗೂ ನಾನು ಬರೀ ಪ್ರಿಲಿಮ್ಸ್ ಟೈಪ್ ಆಫ್ ಎಕ್ಸಾಮ್ಸೇ ಬರ್ದಿದ್ದೀನಿ, ಆನ್ಸರ್ ರೈಟಿಂಗ್ ಮಾಡೇ ಇಲ್ಲ ಅಂತ ಬರ್ತಾರೆ. ಇನ್ನು ಕೆಲವರು ನಾನು UPSC ಬರ್ದಿದ್ದೀನಿ ಸರ್, ಬಟ್ ಆದರೆ ಪ್ರಿಲಿಮ್ಸ್ ಮೋಡಲ್ಲಿ ಇದ್ದೀನಿ, ಬಟ್ ಆನ್ಸರ್ ರೈಟಿಂಗ್ ಯಾವತ್ತೂ ಪ್ರಾಕ್ಟೀಸ್ ಮಾಡಿಲ್ಲ, ನಾನು ಯಾವಾಗ ಕೋಚಿಂಗ್ ಹೋಗಿದ್ದೆ ಅವಾಗ ಮಾತ್ರ ಪ್ರಾಕ್ಟೀಸ್ ಮಾಡಿದ್ದೆ ಅಂತಲೂ ಬರ್ತಾರೆ. ಸೊ ಎಲ್ಲರಿಗೂ ಒಂದು ಬೇಸಿಕ್ ಲೆವೆಲ್ ಆಫ್ ಆನ್ಸರ್ ರೈಟಿಂಗಿಂದ ಹಿಡ್ಕೊಂಡು ಅಡ್ವಾನ್ಸ್ ಲೆವೆಲ್ವರೆಗೂ ಹೇಗೆ ಬರೀಬೇಕು ಅನ್ನೋದನ್ನು ಈಚ್ ಆ್ಯಂಡ್ ಎವ್ರಿ ಲೆವೆಲಲ್ಲೂ ನಾನು ಕ್ವಶನ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗಿರ್ತೀನಿ. ಸೊ ಅದನ್ನು ನೋಡಿಕೊಂಡು ನೀವು ಇಂಪ್ರೂವೈಸ್ ಮಾಡ್ಕೋಬೇಕು, ನಿಮ್ಮಷ್ಟಕ್ಕೆ ನೀವೇ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಸೆಲ್ಫ್ ಇವ್ಯಾಲ್ಯುಯೇಷನ್ ಮಾಡ್ಕೋಬೇಕು, ಮತ್ತು ಸೆಲ್ಫ್ ಮೋಟಿವೇಶನ್ ತೊಗೊಂಡು ಎವ್ರಿ ಡೇ ಒಂದು ಆನ್ಸರ್ ಆದರೂ ಬರೆಯೋಕ್ಕೆ ಪ್ರಯತ್ನ ಪಡಿ. ಓಕೆ, ಗೋಯಿಂಗ್ ಬೈ ದ್ಯಾಟ್ KS Siddhi. So you all know it, this is a wonderful initiative because every previous year question paper discussion and content enrichment ಇಲ್ಲಿಂದ ಮಾಡ್ತೀವಿ. ಸೊ ಅದೇ ಥರ ವೃದ್ಧಿ ಅಂತ ಏನಿದೆ, ಸೊ ವೃದ್ಧಿ is an every Sunday. ಓಕೆ, ಸೊ every Sunday 10:30 to ಓಕೆ ಡಿಪೆಂಡಿಂಗ್ ಅಪಾನ್ ದಿ ಟೈಮ್ ಲೈಕ್ 10:30 to 1:30 ಅಂತ ಈ ಸ್ಲಾಟಲ್ಲಿ ಇಟ್ಕೊಂಡು ನಿಮಗೆ ಎವ್ರಿ ಸಂಡೇ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಎ mains answer rating practice, and that is at the minimum price, that is hardly 199 rupees. Okay, that is 199 rupees ಅಲ್ಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸನ್ನು ನೀವು ಎಕ್ಸಾಮಿನೇಷನ್ ಅಟ್ಮಾಸ್ಫಿಯರ್ ಒಂದಿಗೆ ಇಲ್ಲೇ ನಮ್ಮ Credence IAS ಅಲ್ಲೇ ಬರಿಬೋದು. ಓಕೆ, ಸೊ ಬಟ್ ಅದನ್ನು ಟೈಮಿಂಗ್ ಏನಿದೆ ಫಿಕ್ಸ್ಡ್ ಇದೆ, ಸಂಡೇನೇ ಬರೀಬೇಕು. ಸಂಡೇ ಬಿಟ್ಟು ಬೇರೆ ಯಾವುದೇನೂ ಫ್ಲೆಕ್ಸಿಬಿಲಿಟಿ ಇರಲ್ಲ. ಅದಕ್ಕೆ ಟೆಸ್ಟ್ ಆದರೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಬಟ್ ವೃದ್ಧಿಗೆ ನೋ ಫ್ಲೆಕ್ಸಿಬಿಲಿಟಿ ಎಟ್ ಆಲ್. ಯು ಹ್ಯಾವ್ ಟು ಕಮ್ ಎಟ್ 10:30 AM ಆ್ಯಂಡ್ ದೆನ್ ಯು ಹ್ಯಾವ್ ಟು ರೈಟ್ ದಿ ಟೆಸ್ಟ್. ಎವ್ರಿ ಸಂಡೇ ಯು ಹ್ಯಾವ್ ಅ ಟೆಸ್ಟ್. ಈ ಟೆಸ್ಟ್ ಹೇಗಿರುತ್ತೆ ಅಂದರೆ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಏನಿದೆ ಕರೆಂಟ್ ಅಫೇರ್ಸಿಗೆ ಲಿಂಕ್ ಮಾಡಿ ಕ್ವಶನ್ಸ್ಗಳನ್ನು ತೆಗೆದಿರ್ತೀವಿ. ಆ್ಯಂಡ್ ಯು ಫೀಲ್ ದ್ಯಾಟ್ ಓಕೆ, ಲೈಕ್ while writing this answer for these questions you feel that okay, yes, these are the questions which are going to appear in the examination ಅಂತ ನಿಮ್ಗೆ ಫೀಲ್ ಆಗುತ್ತೆ ಹೋಗ್ತಾ. ಸೊ ಹಾಗಾಗಿ this is again an important initiative by the Credence IAS and most helpful for the aspirants who are writing or who are aspiring to write a mains examination ಅಂತಾನೆ ಹೇಳ್ತೀನಿ ನಾನು. So people who want to be there in the list, you should not miss this. Okay, yes, ಬೇಸಿಕ್ಸ್ ಆಫ್ ಆನ್ಸರ್ ರೈಟಿಂಗ್. ಎಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಬ್ರೀಫಾಗಿ ಡಿಸ್ಕಸ್ ಮಾಡಿದ್ದೆ ನಿಮಗೆ ಆನ್ಸರ್ ರೈಟಿಂಗ್ ಅಂತ. ಇದೊಂದು ಫ್ಲೋ ಚಾರ್ಟ್ ಹಾಕಿಬಿಟ್ಟು ನಿಮಗೆ ಕ್ಲೀನಾಗಿ ಹೇಳಿದ್ದೆ ಆನ್ಸರ್ ರೈಟಿಂಗಲ್ಲಿ ಬೇಸಿಕ್ಸ್ ಏನಿರುತ್ತೆ, ಹೇಗೆ ಪ್ರಿಪೇರ್ ಮಾಡಬೇಕು, ನಾನು ಕ್ವಶನ್ಸನ್ನು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಒಂದು ಕ್ವಶನ್ ತೊಗೊಂಡ್ಬಂದಿದ್ದೀನಿ. ವೆರಿ ಬ್ಯೂಟಿಫುಲ್ ಕ್ವಶನ್ ಅಗೇನ್ ಇನ್ ದಿ ಪ್ರೀವಿಯಸ್ ಇಯರಲ್ಲಿ 2020
ಒನ್ನಲ್ಲಿ ಏನು ಎಕ್ಸಾಮ್ ಆಗಿತ್ತು ಅದರಲ್ಲಿ ಕ್ವಶನ್ ಕೇಳಿರೋದು ಇದನ್ನು. ಸೊ ಆ ಕ್ವಶನ್ ತುಂಬ ಏನೋ ಇಂಡೈರೆಕ್ಟ್ ವೇ ಅಂತಲೇ ಹೇಳ್ತೀವಿ, ಬಟ್ ಅದಕ್ಕೆ ಮೋಸ್ಟ್ ಆಫ್ ದಿ ಪೀಪಲ್ ನಾನು ಕರೆಕ್ಟಾಗಿ ಆನ್ಸರ್ ಅಂದರೆ ಲೈಕ್ ವಿತ್ ಪ್ರಾಪರ್ ಕಂಟೆಂಟ್ ಆನ್ಸರ್ ಬರೆದಿರೋದು ವೆರಿ ಲೆಸ್ ಪೀಪಲ್ ಅಂತಲೇ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆ ಅಂದರೆ ಬಿಕಾಸ್ ಐ ಹ್ಯಾವ್ ಸೀನ್ ದಿ ಮೆನಿ ಕ್ವಶನ್ ಪೇಪರ್ಸ್ ಆ್ಯಂಡ್ ಆನ್ಸರ್ ಬುಕ್ಲೆಟ್ಸ್ ಆಫ್ ದಿ ಟಾಪರ್ಸ್. ಸೊ ಅವ್ರದ್ದೆಲ್ಲ ನಾವು ನೋಡಿದಾಗ ಮೋಸ್ಟ್ ಆಫ್ ದಿ ಪೀಪಲ್ ಸ್ಕೋರ್ ಲೆಸ್ ಇನ್ ದಿ ಪಾಲಿಟಿ ಇಟ್ ಸೆಲ್ಫ್. ಈವನ್ UPSC ಎಕ್ಸಾಮ್ಸ್ಗಳಲ್ಲಿ ಹೋದ್ರೂ ನೀವು ಪೇಪರ್ 2ನಲ್ಲಿ ಸ್ಕೋರ್ ಕಡಿಮೆ ಇರುತ್ತೆ ಇನ್ ಕಂಪ್ಯಾರಿಸನ್ ಟು ದಿ ಆಲ್ ದ ಪೇಪರ್ಸ್ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಬಿಕಾಸ್ ಪಾಲಿಟಿ ಆರ್ ಪೊಲಿಟಿಕಲ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ನೀಡ್ ಸ್ಪೆಸಿಫಿಕ್ ಕಂಟೆಂಟ್, ಸ್ಪೆಸಿಫಿಕ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವೆರಿ ಸ್ಪೆಸಿಫಿಕ್ ಪಾಯಿಂಟ್ಸ್. ಓಕೆ, ಸೊ ಅದು ಇಲ್ಲ ಅಂದರೆ ನಿಮಗೆ ಆನ್ಸರ್ ಬರೋದಿಲ್ಲ. ಬಟ್ ಎಲ್ಲರೂ ಗೊತ್ತು, ಎಲ್ಲರೂ ಅಂತಿದ್ದೀರಾ, ಯಾರೇ ಬಂದರೂ ನನ್ನ ಜೊತೆಗೆ ಇಂಟ್ರಾಕ್ಷನ್ ಮಾಡಿದಾಗ ಸ್ಟೂಡೆಂಟ್ಸು ಫ್ರೆಷರ್ ಇರಲಿ ವೆಟ್ರನ್ ಇರಲಿ, ಪಾಲಿಟಿ ಅಂದಾಗ ನಾನು ಮಾಡ್ತೀನಿ ಸರ್ ಪಾಲಿಟಿ ಅಂತ ಬರ್ತಾರೆ. ಬಟ್ ಪಾಲಿಟಿ ಸ್ಪೆಸಿಫಿಕ್ ಕಂಟೆಂಟ್ ಕ್ವಶನ್ ಕೇಳಿದಾಗ very few people will be able to write the answer. So going by that, we'll see. Okay, first people who have not seen the previous video, just I'll tell you the how to write an answer, how to practice an answer writing. Okay, which are the basic principles before you start an answer writing, which are the basic principles you should know, or which are the basic tenets you should know ಅಂತಂದರೆ ಇಷ್ಟು ನಾನು ಸ್ಟೆಪ್ಸ್ಗಳನ್ನು ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಸ್ಪೆಕ್ಟ್ ಈಸ್ ನೀವು ಫಸ್ಟ್ ಏನು ಮಾಡಬೇಕು, ರೀಡ್ ದ ಕ್ವಶನ್ ಟ್ವೈಸ್ ಅಂತಲೇ ಹೇಳ್ತೀನಿ. ಸೊ ಕ್ವಶನ್ ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಡಿಮಾಂಡ್ ಆಫ್ ದಿ ಕ್ವಶನ್ ಪ್ರಾಪರ್ಲಿ, ನಿಮ್ಮ ಕಂಟೆಂಟ್ ಪ್ರಾಪರಾಗಿ ಬರೋಕ್ಕೆ ಶುರು ಮಾಡುತ್ತೆ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಡಿಮಾಂಡ್ ಆಫ್ ದಿ ಕ್ವಶನ್, ದೆನ್ ಕಂಟೆಂಟು ಪ್ರಾಪರಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಇದರಲ್ಲಿ ನೋಡಿ, ಅಂಡರ್ಸ್ಟ್ಯಾಂಡ್ ರೀಡ್ ದಿ ಕ್ವಶನ್ ಟ್ವೈಸ್ ಆ್ಯಂಡ್ ದೆನ್ ಅಂಡರ್ಸ್ಟ್ಯಾಂಡ್ ದ ಡಿಮಾಂಡ್ ಆಫ್ ದಿ ಕ್ವಶನ್ ಅಂತ ಬರೀತೀನಿ. ಸೊ ನನ್ನ ಜನರಲ್ ಪ್ರಾಕ್ಟೀಸ್ ಏನಪ್ಪ ಅಂತಂದರೆ ಇದರಲ್ಲಿ ನೀವೇನು ಮಾಡಬೇಕು, ಎವ್ರಿ ಟೈಮ್ ವೆನೆವರ್ ಯು ಆರ್ ರೀಡಿಂಗ್ ಎ ಕ್ವಶನ್, ವೆನೆವರ್ ಯು ಆರ್ ರೈಟಿಂಗ್ ಆನ್ ಆನ್ಸರ್, ಸೊ ರೀಡ್ ದಿ ಕ್ವಶನ್ ಟ್ವೈಸ್, ದೆನ್ ಸ್ಟಾರ್ಟ್ ರೈಟಿಂಗ್ ದಿ ಇಂಟ್ರಡಕ್ಷನ್. ಆಫ್ಟರ್ ರೈಟಿಂಗ್ ದಿ ಇಂಟ್ರಡಕ್ಷನ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಕ್ವಶನ್. ಮತ್ತೆ ವಾಪಸ್ ಕ್ವಶನ್ಗೆ ಹೋಗಿ ದೆನ್ ಅಗೇನ್ ಯು ಸ್ಟಾರ್ಟ್ ರೀಡಿಂಗ್ ದಿ ಕ್ವಶನ್, then again start writing the body. Because by doing this, what you will get to know ಅಂತಂದರೆ, you will not deviate from the topic, you will not deviate from the theme, you will not deviate from the demand of the examination or demand of the question. Okay, so if you write or hit exactly to the demand of the question, nobody can stop you to get a high marks. Okay, that is a very 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 important part of this answer writing. Most of you neglect this, most of these aspirants ಇದನ್ನು ನೆಗ್ಲೆಕ್ಟ್ ಮಾಡ್ತೀರಾ. ಸೊ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಈವನ್ so many question papers ಸಾಲ್ವ್ ಮಾಡಿ, ಈವನ್ ದ ಟಾಪರ್ಸ್ ಹೂ ಹ್ಯಾವ್ ಬೀನ್ ರೈಟಿಂಗ್ ದಿ ಆನ್ಸರ್ಸ್, ಅವರಲ್ಲೂ 1 or 2 questions ಅದನ್ನು ಮಿಸ್ ಮಾಡಿರ್ತಾರೆ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ವೆನ್ ವಿ ಕನೆಕ್ಟ್ ದೆಮ್, ದೇ ಗಿವ್ many reasons. Okay, so reasons are not important. Okay, here reasons are not important because you want to be a topper ಅಂತ ಇಲ್ಲಿಗೆ ಬಂದಿದ್ದೀರಾ, you want to become an officer ಅಂತ ಇಲ್ಲಿಗೆ ಬಂದಿದ್ದೀರಾ ಅಂದರೆ, then obviously what you have to understand the demand of the question. You have to score high by doing all the practices which are being recommended by the Credence IAS. Then yes, let's see, understanding the demand of the question ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ ನೋಡ್ಕೊಂಡು ನಾವು ತಿಳ್ಕೊಳ್ಳೋಣ. Then after that, divide the question in parts or underline the keywords in the question ಅಂತ ಹಾಕಿರ್ತೀನಿ. ಜನರಲಿ ನಾನು ಐ ರೆಕಮೆಂಡ್ ಫಾರ್ ದಿಸ್. ಸೊ ಫಸ್ಟ್ ವಿ ವಿಲ್ ಸಿ ದೀಸ್ 3 parts. ಓಕೆ, ಸೊ ನಾನು ಏನು 3 ಹೇಳಿದ್ದೀನೋ ಇದರಲ್ಲಿ ಒಂದು ಸ್ವಲ್ಪ ನೋಡೋಣ ಹೇಗೆ ಅಂತ. Okay, don't go by this, like, because we'll try to understand the demand. So first step ಏನಿತ್ತು, underlining the tail words. So first step in this ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೋದರೆ, ಅಂಡರ್ಲೈನ್ ದ ಟೇಲ್ ವರ್ಡ್ಸ್ ಅಂತ ಹೇಳಿ. ಇಲ್ಲಿ 2 ಟೇಲ್ ವರ್ಡ್ ಇದಾವೆ. ಏನೇನಿದಾವೆ ಟೇಲ್ ವರ್ಡ್ಸ್ ಅಂತಂದರೆ, ಈಗ ನಿಮಗೆ ಡಿಸ್ಕಸ್ ಬರುತ್ತೆ, ಅನಲೈಸ್ ಬರುತ್ತೆ, ಎಕ್ಸ್ಪ್ಲೇನ್ ಬರುತ್ತೆ. ನಾನು ಟೇಲ್ ವರ್ಡ್ ಪ್ರಿಫಿಕ್ಸ್ ಅವ್ರ ಸಫಿಕ್ಸಲ್ಲಿ ಯೂಸ್ ಮಾಡಿರ್ತಾರೆ. ಇದನ್ನು ನಾನು ಜನರಲಿ ಯಾವಾಗಲೂ ನಾವು ಅಂದರೆ ಲೈಕ್ UPSC ಬರೀಬೇಕಾದ್ರೆ ಅದನ್ನು ಟೇಲ್ ವರ್ಡ್ಸ್ ಅಂತಲೇ ಅಂದ್ಕೊಂಡಿದ್ದು, ಹಾಗಾಗಿ ನಾನು ಅದಕ್ಕೆ ಟೇಲ್ ವರ್ಡ್ಸ್ ಅಂತಲೇ ಹೇಳ್ತೀನಿ. ಓಕೆ, ಸೊ ಬಟ್ ಎಸ್, ಐದರ್ ಇಟ್ ಮೇ ಬಿ ಟೇಲ್ ಆರ್ ಇಟ್ ಮೇ ಬಿ ಹೆಡ್, ಈಗ ಬೋತ್ ಎರಡು ಕಡೆಗೂ ಪ್ಲೇಸ್ ಮಾಡಿರ್ತಾರೆ ಇದನ್ನು. ಬಟ್ ವಾಟ್ ಐ ಆಮ್ ಟೆಲ್ಲಿಂಗ್ ಅಂತಂದರೆ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಟ್ ಹೀ ಈಸ್ ಡಿಮಾಂಡಿಂಗ್ ಅಂತ, ವೆದರ್ ಹೀ ಈಸ್ ಆಸ್ಕಿಂಗ್ ಅಸ್ ಟು ಡಿಸ್ಕಸ್, ವೆದರ್ ಹೀ ಈಸ್ ಆಸ್ಕಿಂಗ್ ಅಸ್ ಟು ಎನಲೈಸ್, ವೆದರ್ ಹೀ ಈಸ್ ಆಸ್ಕಿಂಗ್ ಅಸ್ ಟು critically analyze, whether he is asking us to substantiate, so all these things matters a lot. Most of the people don't look at this. ಇದನ್ನು ನೋಡೋದೇ ಇಲ್ಲ, ಡಿಸ್ಕಸ್ ಏನು ನೋಡೋದಿಲ್ಲ, ಡೈರೆಕ್ಟಾಗಿ ಹೋಗ್ಬಿಟ್ಟು ಆನ್ಸರ್ ಏನು ಕೊಟ್ಟಿರ್ತಾರೆ, ಅವ್ರಿಗೇನು ಕೀವರ್ಡ್ ಬೇಕಾಗಿರುತ್ತೋ ಆ ಕೀವರ್ಡ್ ಅದರ ಕ್ವಶನಲ್ಲಿ ಇದ್ದರೆ ಸಾಕು, ಆನ್ಸರ್ ಬ್ರೇಕ್ ಶುರು ಮಾಡ್ತಾರೆ. ಸೊ ಹಾಗಾಗಿ ವಾಟ್ ಯು ಹ್ಯಾವ್ ಟು ಡೂ, ಫಸ್ಟ್ ಯು ಹ್ಯಾವ್ ಟು ಪುಟ್ ಅ ಬಾಕ್ಸ್. ನಿಮ್ಗೇನು ಕ್ವಶನ್ ಪೇಪರ್ ಹ್ಯಾಂಡಲ್ ಕೊಟ್ಟಿರ್ತಾರಲ್ವ, ಓಕೆ, ನಾಟ್ ಇನ್ ದ ಬುಕ್ಲೆಟ್, ಕ್ವಶನ್ ಪೇಪರ್ ಹ್ಯಾಂಡಲ್ ಕೊಟ್ಟಿರ್ತಾರಲ್ಲ, ಆ ಹ್ಯಾಂಡಲ್ ಆ ಕ್ವಶನ್ ಪೇಪರಲ್ಲಿ ಕಂಪಲ್ಸರಿಲಿ you have to underline or put a box to the tail words ಅಂತ ಹೇಳ್ತೀನಿ. So here there are two words here. Okay, so one is discuss and another is explain. Okay, so means what? So by going by this only we can say that there are 2 parts, minimum 2 parts in this question.
ಓಕೆ, ಸೊ ಕ್ವಶನನ್ನು ಡಿವೈಡ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಈಗ ಕ್ವಶನ್ ಡಿವೈಡ್ ಮಾಡೋದು ಫಸ್ಟ್ ಏನು ಮಾಡಿದ್ವಿ, ಅಂಡರ್ಲೈನ್ ಮಾಡಿದ್ವಿ. ಓಕೆ, ಈಗ ಕ್ವಶನ್ ಡಿವೈಡ್ ಮಾಡೋಣ. ಕ್ವಶನ್ ಡಿವೈಡ್ ಮಾಡಬೇಕಾದ್ರೆ ಏನಿದೆ, ಸೊ ಫಸ್ಟ್ ಡಿಸ್ಕಸ್ ದಿ ಎಫೆಕ್ಟ್ ಆಫ್ 42nd 44th. Okay, again you have to underline the keywords in the question. So 42nd and 44th amendment on the basic structure of the constitution. Amendments on the basic structure. What you have to underline here? Effect. ಏನಿದು, discuss the effect of 42nd 44th Constitutional Amendment Act on the basic structure of the Indian Constitution. So this is the first part. So you understand ಮಾಡ್ಕೋಬೇಕು. Again, see, discuss the effect of basic structure. Again, this is very important. So first part of the answer ಏನಿರಬೇಕು, you have to write the effects of the basic structure. Okay, effect on the basic structure of the constitution, that is through 42nd and 44th Constitutional Amendment Act ಏನು ಇಂಪ್ಯಾಕ್ಟ್ ಮಾಡ್ತು, ಏನು ಎಫೆಕ್ಟ್ ಮಾಡ್ತು ಅನ್ನೋದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ. ಫಸ್ಟ್ ಪಾರ್ಟ್ ಆಫ್ ದಟ್ ಆನ್ಸರ್ ಹ್ಯಾಸ್ ಟು ಬಿ ದೇರ್. ಓಕೆ, ಸೆಕೆಂಡ್ ಪಾರ್ಟ್ ಅಂತ ಬಂದಾಗ ಇಲ್ಲೇನು ಮಾಡಿದ್ದೀವಿ, ಎಕ್ಸ್ಪ್ಲೇನ್ ಅಂತ ವರ್ಡ್ ಯೂಸ್ ಮಾಡಿದ್ದೀವಿ. ಸೊ ಎಕ್ಸ್ಪ್ಲೇನ್ ಅಂತ ಬಂದರೆ, ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ಸ್ ಲೇಡ್ ಡೌನ್ ಇನ್ ದಿ ಮಿನರ್ವಾ ಮಿಲ್ಸ್ ಕೇಸ್ ಬೈ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಓಕೆ, ಸೊ ಏನಿದೆ ಪ್ರಿನ್ಸಿಪಲ್ಸ್, ಇಯರ್ ಅಗೇನ್ ಎ ಕೀವರ್ಡ್. ಏನು ಕೇಳ್ತಾ ಇದ್ದಾರೆ, ಪ್ರಿನ್ಸಿಪಲ್ಸ್. ಯಾವ ಪ್ರಿನ್ಸಿಪಲ್ಸು, ಮಿನರ್ವಾ ಮಿಲ್ಸ್ ಕೇಸಲ್ಲಿ ಏನು ಪ್ರಿನ್ಸಿಪಲ್ಸ್ ಲೇಡ್ ಡೌನ್ ಮಾಡಿದ್ರೋ ಯಾರೋ ಸುಪ್ರೀಂ ಕೋರ್ಟು, ಸೊ ಅದನ್ನು ನೀವು ಲಿಸ್ಟ್ ಔಟ್ ಮಾಡಬೇಕು. ಸೊ ನಾವು ಮೋಸ್ಟ್ ಆಫ್ ದಿ ಪೀಪಲ್ ವಾಟ್ ವಿ ಡೂ ಅಂತಂದರೆ, ಸೊ ವಾಟ್ ಎವರ್ ವಿ ನೋ ವಿತ್ ರೆಸ್ಪೆಕ್ಟ್ ಟು 42nd Constitutional Amendment Act and 44th Constitutional Amendment Act, ವಿ ಸ್ಟಾರ್ಟ್ ರೈಟಿಂಗ್ ಇಟ್. ಓಕೆ, ಸೊ ನಾವು ಥರ್ಡ್ ಸ್ಟೆಪ್ ಏನಿದೆ, ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಮಿನರ್ವಾ ಮಿಲ್ಸ್ ಕೇಸ್. ಓಕೆ, ಸೊ ಏನು ಪ್ರಿನ್ಸಿಪಲ್ಸ್ ಇದೆ ಅಂತ ಅದನ್ನು ನೋಡೋಣ ಆಮೇಲೆ. ರೈಟ್, ಸೊ ದಿಸ್ ಈಸ್ ದಿ ಬೇಸಿಕ್ ಆಫ್ ಆನ್ಸರ್ ರೈಟಿಂಗ್. ಸೊ ಫಸ್ಟ್ ನೀವು ಇದನ್ನು ಎಲ್ಲ ಕ್ವಶನ್ಸ್ಗಳಿಗೂ, ಓಕೆ, ಮಿನಿಮಮ್ ಯಾವಾಗಲಾದರೂ ನಿಮಗೆ ಟೈಮ್ ಸಿಕ್ಕರೆ ಅಂದರೆ ಜನರಲಿ ಒಂದು 15-20 minutes ಟೈಮ್ ತೊಗೊಂಬಿಡಿ. ಎವ್ರಿ ಡೇ ಟೇಕ್ 3 questions, 15 minutes 3 questions, ಅಂದರೆ 5 minutes ಫಾರ್ ಈಚ್ ಕ್ವಶನ್. ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಯಾವುದಿಗೆ ಆಲ್ರೆಡಿ ನಾವು ನಿಮಗೆ ಸಿಲೆಬಸ್ ಕೊಟ್ಟಿದ್ದೀವಿ. ಓಕೆ, ನೀವು ಗ್ರೂಪ್ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೀನಿ. ಅಟ್ಲೀಸ್ಟ್ 2 members or 3 members ಗ್ರೂಪ್ ಇದ್ದರೆ ಒಳ್ಳೆಯದು, ಡಿಸ್ಕಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಈಗ ನೀವೇನು ಮಾಡಬೇಕು, ಎವ್ರಿ ಡೇ ಯು ಹ್ಯಾವ್ ಟು ಮೇಕ್ ಅ ಗ್ರೂಪ್. ಸೊ ನೀವು ಒಂದು ಗ್ರೂಪ್ ಮಾಡ್ಕೊಂಡಿರ್ತೀರ, ಗ್ರೂಪ್ ಮಾಡ್ಕೊಂಡಾಗ ಏನು ಮಾಡ್ತೀರಾ, ಇಮಿಡಿಯೇಟ್ಲಿ ಯು ವಿಲ್ ಹ್ಯಾವ್ ಅ ಡಿಸ್ಕಷನ್. ಫಿಕ್ಸ್ ಅ ಟೈಮ್ ಫಾರ್ ದ ಡಿಸ್ಕಷನ್ ಆಫ್ಟರ್ ದಿ ಲಂಚ್, ಆಫ್ಟರ್ ದಿ ಡಿನ್ನರ್. ಓಕೆ, ಲೆಟ್ಸ್ ಸಿಟ್ ಟುಗೆದರ್, ಲೆಟ್ಸ್ ಡಿಸ್ಕಸ್. ಏನು ಯಾವ ಡಿಸ್ಕಸ್ ಮಾಡೋಣ, ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಡಿಮಾಂಡ್ ಆಫ್ ದಿ ಕ್ವಶನ್ ಫಸ್ಟ್. ವೆದರ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಮಾಂಡ್ ಆಫ್ ದಿ ಕ್ವಶನ್ ಆರ್ ಪ್ರಾಪರ್ಲಿ ಆರ್ ನಾಟ್. ಟೇಕ್ ಒಂದು ಸೆಕ್ಷನ್ ತೊಗೊಂಡ್ರಿ, ಓದಿದ್ರಿ, ಅದ್ರ ಮೇಲೆ ಕ್ವಶನ್ಸ್ ಯಾವ್ಯಾವ ಬಂದಿದೆ ಅಂತ ಅದನ್ನು ಕೂತ್ಕೊಂಡು ಡಿಕೋಡ್ ಮಾಡೋಕ್ಕೆ ಶುರು ಮಾಡಿ. ನೀವು ಡಿಕೋಡ್ ಮಾಡಿದಾಗ ಒಬ್ರಿಗೊಬ್ರು ಶೇರ್ ಮಾಡಿ. ಅವಾಗೇನಾಗುತ್ತೆ, ಓ ಕರೆಕ್ಟು, ನಾನು ಈ ಕರೆಕ್ಟಾಗಿ ಇದನ್ನು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು, ಇದು ಕರೆಕ್ಟಾಗಿದೆ, ಇದು ತಪ್ಪಾಗಿದೆ, ಅಥವಾ ನಾನು ಈ ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡಬೇಕು, ಈ ಪರ್ಸ್ಪೆಕ್ಟಿವಲ್ಲಿ ಈ ಡೈಮೆನ್ಷನಲ್ಲಿ ಥಿಂಕ್ ಮಾಡಬೇಕು ಅನ್ನೋದನ್ನು ಗೊತ್ತಾಗುತ್ತೆ. ರೈಟ್, ಸೊ ದಿಸ್ ಈಸ್ ದ ಬೇಸಿಕ್ ಆಸ್ಪೆಕ್ಟ್ ಆಫ್ ಆನ್ಸರ್ ರೈಟಿಂಗ್. ಟೀಕೆ, ಸೊ ನೆಕ್ಸ್ಟ್ ನೋಡೋಣ ಮುಂದೆ. ರೈಟ್, ದಿಸ್ ಈಸ್ ಆಲ್ about the understanding the demand of the question. This is very, very important, my friends. If you don't know if you don't understand the demand of the question, you will fail to write a right answer. Not in the examination, but you will fail to write a right answer. Obviously, when you fail to a right answer, then obviously you will not qualify for the next stage. Understood? So with that, we'll try to solve this question also. Before going to solve this question, what is the second step? Okay, this is the first step of understanding the question, this is the second step, and this is the third step. So what is the second step? After you understand the demand of the question, you should analyze the content. ಈಗ ನೆಕ್ಸ್ಟ್ ಏನು ಬರೀಬೇಕು, ಇದರಲ್ಲಿ ಏನು ಡಿಮಾಂಡ್ ಮಾಡಿದ್ದಾರೆ, ನಾನು ಏನೇನು ಕಂಟೆಂಟ್ ಇರಬೇಕು ನನ್ನ ಹತ್ರ ಅನ್ನೋದನ್ನು ಅನಲೈಸ್ ಮಾಡಬೇಕು. ಸೊ ನಾನೇನಿದ್ರೆ ಕ್ಲಿಯರ್ಲಿ ಅನಲೈಸ್ ಮಾಡಿದ್ದೀನಿ. ಇದರಲ್ಲಿ ಏನಂತ ನಾನೇನು ಮಾಡಬೇಕಪ್ಪ, 42nd Constitutional Amendment Actದು ಎಫೆಕ್ಟು ಯಾವುದ್ರ ಮೇಲೆ, ಬೇಸಿಕ್ ಸ್ಟ್ರಕ್ಚರ್ ಮೇಲೆ. ವೆರಿ ಸ್ಪೆಸಿಫಿಕ್. ನೀವೇನು ಮಾಡ್ತೀರಾ, 42nd Constitutional Amendment Actಲ್ಲಿ ಏನೇನು ಹೇಳಿದ್ದಾರೆ ಎಲ್ಲನೂ ಬರೆಯೋಕೆ ಹೋಗ್ತೀರಾ. ಕೆಲವರಂತೂ ಸಿಲಿ ಪಾಯಿಂಟ್ಸ್ ಅಂದರೆ ವಿಚ್ ಆರ್ ನಾಟ್ ರಿಲೇಟೆಡ್ ಟು ಆ್ಯಕ್ಚುಲ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಬಿಕಾಸ್ 42nd Constitution Amendment Act ಇನ್ ಇಟ್ ಸೆಲ್ಫ್ ಇಸ್ ಎ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಓದ್ತೀವಿ ನಾವು. ಬಿಕಾಸ್ ಮೋಸ್ಟ್ ಆಫ್ ದಿ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ವೇರ್ ಅಮೆಂಡೆಡ್. Right, so for that reason you should not write all the amendments or all the amendments which were done in the 42nd Constitutional Amendment Act, but rather ಏನು ಬರೀಬೇಕು, which are very specific to basic structure,
which tried to alter the powers of the parliament, which tried to alter the powers of the judiciary, which tried to alter the fundamental rights. Okay, so all these key points, okay, ಇವೆಲ್ಲ ಏನಿದೆ ಬೇಸಿಕ್ ಸ್ಟ್ರಕ್ಚರ್ ಪಾರ್ಟ್ ಇದೆ. Parliament is a basic structure part, judicial review is a basic structure part, and fundamental right is a basic structure part. So effects on these three principles, if you try to connect it, then you will have a good answer ಅಂತ ಹೇಳ್ತೀವಿ. Most of the people, ನಾನು ಇವತ್ತಿಗೂ ಹೇಳ್ತೀನಿ, most of the people who says that, okay, they are good at the polity, okay, people who have good at the polity, write this answer after seeing this video. ಕುತ್ಕೊಂಡು ಬರೀರಿ ನೀವು ಆನ್ಸರನ್ನು, ಅದರಲ್ಲೂ ಭಾಳ ಮಿಸ್ಟೇಕ್ ಮಾಡಿರ್ತೀರ ನೀವು. ನಾನು ಇಷ್ಟು ಹೇಳಿದ ಮೇಲೂ ನೀವು ಮತ್ತೆ ಮಿಸ್ಟೇಕ್ ಮಾಡಿರ್ತೀರ. ದೆನ್ ಅಗೇನ್ ವಾಟ್ ಹ್ಯಾಸ್ ಬೀನ್ ಕರೆಕ್ಟೆಡ್ ಇನ್ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಯು ಹ್ಯಾವ್ ಟು ಡಿಸ್ಕಸ್. 42nd 44th. ಸೊ 44th ಏನು ಕರೆಕ್ಷನ್ಸ್ ಮಾಡಿದ್ರು 42nd ಆ್ಯಕ್ಟನ್ನು, ಬಿಕಾಸ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಸಾರಿ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ, ಇಟ್ ಹ್ಯಾಸ್ ರಿವರ್ಸ್ಡ್ ದಿ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ provisions, some of its provisions. So ಅವು ಯಾವು ಮತ್ತೆ ಅಗೇನ್ ಜುಡಿಷಿಯಲ್ ಪವರ್ or judicial review, again fundamental rights, and then parliamentary power to amend the constitution. So all these things you have to discuss in the first part, and then based on this discussion, because this you have created a base, okay, for your next part of your answer writing. So ಇದರಲ್ಲಿ ನೀವು ಬೇಸ್ ಕ್ರಿಯೇಟ್ ಮಾಡಿದ್ದೀರಾ. ಈ ಬೇಸ್ ಕ್ರಿಯೇಟಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ಪ್ಲೈನ್ ದಿ ಪ್ರಿನ್ಸಿಪಲ್ಸ್ ಆಫ್ ಮಿನರ್ವಾ ಮಿಲ್ಸ್ ಕೇಸ್. ವಾಟ್ ಆರ್ ದಿ ಪ್ರಿನ್ಸಿಪಲ್ಸ್ ವಿಚ್ ವರ್ ಲೇಡ್ ಡೌನ್ ಇನ್ ದಿ ಮಿನರ್ವಾ ಮಿಲ್ಸ್ ಕೇಸ್, because which were challenged in 42nd Constitutional Amendment Act was also challenged in the Minerva Mills case. Supreme Court clearly specified that, okay, there are some provisions which are the integral part of the basic structure of the Constitution, and that particularly in this case Supreme Court clearly said, okay, what it said. It said that the Parliament's power to amend the Constitution is limited, and it cannot take this limited power and make it unlimited. And again it said that it cannot use this limited power to destroy the basic structure of the Constitution. So hagagi, so all these points, all these keywords has to be there in your answer. Ivella irbeku keywords. Then in 42nd Constitutional Amendment Act, again the DPSP was given a precedence over the fundamental right. So this is also against the basic structure of the Constitution, because part 3 is a fundamental right and which are basic structure of the Constitution. So again you cannot give a precedence over each other. So it laid down the principles of what it laid down the principles. It laid down the principles of harmony. Okay, both constitutes the bedrock of the Constitution. Let's have an harmonious relationship between DPSP as well as fundamental right. So these are the points which has to be mentioned in the answer writing. Again it talked about the judicial review. Why? Because the Parliament tried to take the judicial power through 42nd Constitutional Amendment Act. Again it said that, okay, now the Parliament or the Parliament do not have the power to take the judicial review. It cannot destroy. Judicial review being a basic structure of the Constitution, it cannot destroy, right? So with this, these are the few content, because there is a lot of discussion can be done here, but however having a limited time, I am cutting here the discussion, but most of the aspects or brief about the aspects I have discussed here. So these are the points which you have to write and you have to mention in your answers. If you don't write these answers, these points in your answers, there are less chances of getting a good marks. Okay, so coming back to the you have analyzed the content, what has to be written anta ಈಗ ಅನಲೈಸ್ ಮಾಡಿದ್ದೀರಾ. ದೆನ್ ಅದನ್ನು ಸ್ಟ್ರಕ್ಚರನ್ನು ಸ್ಟ್ರಕ್ಚರ್ ದಿ ಕಂಟೆಂಟ್. ಈಗ ಸ್ಟ್ರಕ್ಚರ್ ನಾನು ಮಾಡಿದ್ದೀನಿ ಆಲ್ರೆಡಿ. ಏನು ಬರೀಬೇಕು, ಫಸ್ಟ್ ಇದನ್ನು ಬರೀಬೇಕು, ಸೆಕೆಂಡ್ ಇದನ್ನು ಬರೀಬೇಕು, ಥರ್ಡ್ ಇದನ್ನು ಬರೀಬೇಕು, ಫೋರ್ತ್ ಇವೆಲ್ಲ ಪಾಯಿಂಟ್ಸ್ಗಳನ್ನು ನಾನು ಆ್ಯಡ್ ಮಾಡಬೇಕು ಅಂತ. ಸೊ ಈ ಥರ ನೀವು ಒಂದು ಸ್ಟ್ರಕ್ಚರನ್ನು ಈಚ್ ಆ್ಯಂಡ್ ಎವ್ರಿ ಆನ್ಸರ್ಗೂ ಬಿಲ್ಡ್ ಮಾಡಿ. ಆನ್ಸರ್ ರೈಟಿಂಗ್ ಬರೀಬೇಡಿ. Every answer need not have to be written into 1.5 page or 2 page or 3 page. ಎಲ್ಲಾನು ಆನ್ಸರ್ ರೈಟಿಂಗ್ ಬರೀಲೇಬೇಕು ಅಂತ ರೂಲ್ ಇಲ್ಲ. ಟ್ರೈ ಟು ಸ್ಟ್ರಕ್ಚರ್ ದಿ ಆನ್ಸರ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಮೋಸ್ಟ್ ಆಫ್ ದಿ ಪೀಪಲ್ ಏನಂತಾರೆ, ಸರ್ ನಂಗೆ ಆನ್ಸರ್ ಬರೆಯೋಕ್ಕೆ ಟೈಮ್ ಇಲ್ಲ, ಅದಿಲ್ಲ. ಬೇಡ, ಬರೀಬೇಡಿ. ಯಾರು ಬರೀರಿ ಅಂತಾರೆ. ಇಫ್ ಯು ಹ್ಯಾವ್ ದಿ ಗುಡ್ ಹ್ಯಾಂಡ್ ರೈಟಿಂಗ್
ಆ್ಯಂಡ್ ರೈಟಿಂಗ್ ಸ್ಪೀಡ್ ನೋ ನೀಡ್ ಆಫ್ ರೈಟಿಂಗ್ ದಿ ಆನ್ಸರ್ಸ್. ಓಕೆ, ಮೋಸ್ಟ್ ಆಫ್ ದಿ ಪೀಪಲ್ ನೀವು ಯಾರಿಗಾದ್ರೂ ಕೇಳಿದ್ರೆ ನಾನು 2 ಟೆಸ್ಟ್ ಸೀರೀಸ್ ಬರ್ತಿದ್ದೀನಿ, 3 ಟೆಸ್ಟ್ ಸೀರೀಸ್ ಬರ್ತಿದ್ದೀನಿ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರು ಆಲ್ರೆಡಿ ರೈಟಿಂಗ್ ಪ್ರಾಕ್ಟೀಸ್ ಇದೆ. ಏನು ಮಾಡಬೇಕು ಅವಾಗ? ಸ್ಟ್ರಕ್ಚರಿಂಗ್ ಮಾಡಿ ಕಲಿಬೇಕು. ಆನ್ಸರ್ ಏನು ಮಾಡಬೇಕು? ನಾನು ಸ್ಟ್ರಕ್ಚರ್ ಮಾಡೋದು ಕಲಿಬೇಕು. ಪ್ರತಿ ಆನ್ಸರ್ ಅಂದರೆ ಲೈಕ್ ಎವ್ರಿ ವೀಕಲ್ಲಿ ಒಂದು 20 ಆನ್ಸರ್ ಆದ್ರೂ ನೀವು ಸ್ಟ್ರಕ್ಚರ್ ಮಾಡಬೇಕು. ಒಂದು 20 ಆನ್ಸರ್ ನೀವು ಸ್ಟ್ರಕ್ಚರಿಂಗ್ ಮಾಡೋದು ಕಲಿತ್ರೆ, ಅಥವಾ ಕಂಟೆಂಟ್ ಅನಲೈಸ್ ಮಾಡಿದ್ರಿ, ಸ್ಟ್ರಕ್ಚರಿಂಗ್ ಮಾಡಿದ್ರಿ, ಆ್ಯಂಡ್ ದೆನ್ ಥೀಮನ್ನು ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಕಲ್ತ್ರಿ ಅಂದರೆ ಮುಗೀತ್ರಿ. ಒಂದು 60-70% ಆಫ್ ದಿ ಆನ್ಸರ್ ಏನಿದೆ ಮುಗಿದೋಗಿದೆ. ಮಾರ್ಕ್ಸು ಬಂತು ನಿಮಗೆ. ಕಂಟೆಂಟ್ ಏನು ಬರೀಬೇಕು, ಸ್ಟ್ರಕ್ಚರ್ ಮಾಡಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು, ಥೀಮ್, ಇದನ್ನು ಕಲ್ತ್ಬಿಟ್ರೆ 60-70% ಆಫ್ ದಿ ಮಾರ್ಕ್ಸ್ ಬಂತು ಅಂತಲೇ ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಬರುತ್ತೆ? ಸ್ಟಾರ್ಟ್ ಹಿಟ್ಟಿಂಗ್ ದ ಥೀಮ್ ಅಂದರೆ ಲೈಕ್ ವಾಟ್ ಯು ಹ್ಯಾವ್ ಬಿಲ್ಟ್ ಓವರ್ ದ ಸೆಕೆಂಡ್ ಸ್ಟೆಪ್ಪಲ್ಲಿ, ಥರ್ಡ್ ಸ್ಟೆಪ್ಪಲ್ಲಿ ಅದನ್ನು ಎಕ್ಸಿಕ್ಯೂಷನ್ ಮಾಡಬೇಕಾಗುತ್ತೆ. ಈ ಎಕ್ಸಿಕ್ಯೂಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಲ್ಲಿ ಏನು ಮಾಡಿದ್ದೀರಾ, ಇದನ್ನು ಪ್ರಾಪರಾಗಿ ಬರೆಯೋದು. ಇಲ್ಲೇನು ಸ್ಟ್ರಕ್ಚರಿಂಗ್ ಮಾಡಿದ್ದೀರಾ ಅದು ಮೆಂಟಲ್ ಫ್ರೇಮ್ವರ್ಕ್ ಇಟ್ಕೊಂಡು ಅದರ ಪ್ರಕಾರನೇ ಮೇಜರ್ ಪಾಯಿಂಟ್ಸ್ ಫಸ್ಟ್ ಬರೆದು, ಮೈನರ್ ಪಾಯಿಂಟ್ಸ್ ಸೆಕೆಂಡ್ ಬರೆದು, ಆಮೇಲೆ ದೆನ್ ಕನ್ಕ್ಲೂಷನನ್ನು ಬರೀಬೇಕು. ಓಕೆ, ಸೊ ಅಗೇನ್ ಹಿಯರ್ ವಾಟ್ ಕನ್ಕ್ಲೂಷನ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇಫ್ ಯು ಡೋಂಟ್ ರೈಟ್ ದಿ ಕನ್ಕ್ಲೂಷನ್ ಪ್ರಾಪರ್ಲಿ, ಭಾಳ ಜನ ಕನ್ಕ್ಲೂಷನ್ ಭಾಳ ಬೇಸರದಿಂದ ಬರೀತೀರಾ, ಇನ್ನು ಕೆಲವರಂದ್ರೆ ಬರೆಯೋದೇ ಇಲ್ಲ. ಸೊ ಕನ್ಕ್ಲೂಷನ್ ನೀವು ಪ್ರಾಪರಾಗಿ ಬರಲಿಲ್ಲ ಅಂದರೆ ಯು ವಿಲ್ ನಾಟ್ ಫೋರ್ಸ್ ದಿ ಇವ್ಯಾಲ್ಯುಯೇಟರ್ ಟು ಗಿವ್ ಗುಡ್ ಮಾರ್ಕ್ಸ್ ಟು ಯು. ಹಿ ವಿಲ್ ಗಿವ್ ಎನ್ ಆವ್ರೇಜ್ ಮಾರ್ಕ್ಸ್ ಬೈ ಸೀಯಿಂಗ್ ದಿ ಕಂಟೆಂಟ್. ಹಿ ವಿಲ್ ಗಿವ್ ಎನ್ ಆವ್ರೇಜ್ ಮಾರ್ಕ್ಸ್ ಫಾರ್ ಶೋರ್. 10ಕ್ಕೆ 5 ಅಂತೂ ಕೊಡ್ತಾರೆ. 6, 7, 8 ಏನು ತರೋದೇನಿದೆ ಅಲ್ವಾ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಹೌ ಯು ಕ್ಯಾನ್ ಬ್ರಿಂಗ್ ದಟ್ 5, 6, 7, 8 ಮಾರ್ಕ್ಸ್? ಇಟ್ ಈಸ್ ಥ್ರೂ ದಿ ಕನ್ಕ್ಲೂಷನ್. ಓಕೆ, through the presentation as well as through the conclusion. Okay, so all these things has to be done in your answer writing. So idanna ನೀವು ಮಾಡ್ತಾ ಇದ್ರೆ ನಿಮಗೆ ಡೆಫಿನೆಟ್ಲಿ ವೆರಿ ಗುಡ್ ಮಾರ್ಕ್ಸ್ ಬರುತ್ತೆ. ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಪಾಲಿಟಿ ಬಟ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಎನಿ ಆಫ್ ದಿ ಸಬ್ಜೆಕ್ಟ್ಸ್ ಯು ಟೇಕ್. ಯು ಹ್ಯಾವ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಸ್ಟ್ರಕ್ಚರಿಂಗ್, ಸಚ್ ಕೈಂಡ್ ಆಫ್ ಮೆಂಟಲ್ ಫ್ರೇಮ್ವರ್ಕ್, ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಅ ಗುಡ್ ಮಾರ್ಕ್ಸ್ ಇನ್ either it may be a UPSC or it may be a KPSC. ಯಾವುದೇ ಮೇನ್ಸ್ ಎಕ್ಸಾಮ್ಸ್ ಇರಲಿ, ಇದನ್ನು ಬೇಸಿಕಲಿ ನೀವು ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಮಾರ್ಕ್ಸ್ ಇನ್ಕ್ರೀಸ್ ಆಗಲಿಲ್ಲ, ಇನ್ಕ್ರೀಸ್ ಆಗಲೇಬೇಕು. ಓಕೆ, ಸೊ ದೇರ್ ಈಸ್ ನೋ ಅದರ್ ವೇ. ಓಕೆ, ದೇರ್ ಈಸ್ ನೋ ಕಟ್ ಮಾಡಪ್ಪ ದಿಸ್ ರೈಟ್ ಡನ್. ದಿಸ್ ಈಸ್ ವಾಟ್. ಟೀಕೆ, ಸೊ ಇದನ್ನು ನೀವು ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಕ್ವಶನ್ ತೊಗೊಂಬಂದು ಹೇಳ್ತೀನಿ. ಅದರಲ್ಲಿ ನಿಮಗೆ ಡಯಾಗ್ರಾಮ್ಸು, ಫ್ಲೋ ಚಾರ್ಟ್ಸ್, ಇದರಲ್ಲೂ ಡಯಾಗ್ರಾಮ್ ಹಾಕ್ಬೋದು, ಫ್ಲೋ ಚಾರ್ಟ್ ಹಾಕ್ಬೋದು, ಎಲ್ಲ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಸಿ ಅಗೇನ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಡೂ ಕಮೆಂಟ್ ವಾಟ್ ಯು ನೀಡ್ ಮೋರ್. ಓಕೆ, ಆ್ಯಂಡ್ ನಿಮ್ಗೆ ಏನೇನು ಬೇಕು ಅನ್ನೋದನ್ನು ಕಮೆಂಟ್ ಮಾಡ್ತಾ ಹೋಗಿ, ಸೊ ದ್ಯಾಟ್ ವಿ ವಿಲ್ ಆಲ್ಸೋ ಗೆಟ್ ಅನ್ ಎನರ್ಜಿ ಟು ಗಿವ್ ಮೋರ್ ಕಂಟೆಂಟ್ ಟು ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್ ಆ್ಯಂಡ್ ಪ್ಲೀಸ್ 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 be focused, be determined and be dedicated until you get a success. Thank you.